ಇಂಟಿಗ್ರೇಷನ್ ಡೆಫಿನೆಟ್ ಇಂಟಿಗ್ರಲ್ ಕ್ಲಾಸ್ 7. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಪ್ರಾಪರ್ಟಿ 5 ಆ್ಯಂಡ್ ಪ್ರಾಪರ್ಟಿ 6 ಮಾಡ್ಕೊಂಡಿದ್ವಿ. ಅದು ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ತಾ ಇದ್ವಿ, ಹೌದಾ? ನೋಡಿ, ಪ್ರಾಪರ್ಟಿ 5 ಏನಂತ ಹೇಳಿದ್ವಿ ನಾವು, ಇಂಟಿಗ್ರೇಷನ್ ಫ್ರಮ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದರೆ ಇಂಟಿಗ್ರೇಷನ್ ಫ್ರಮ್ 0 to a ಎಫ್ ಆಫ್ ಎ ಮೈನಸ್ ಎಕ್ಸ್ ಡಿ ಎಕ್ಸ್, ಹೌದಾ? ಎರಡು ಆ್ಯಡ್ ಮಾಡ್ಕೊಂಬಿಟ್ಟು ಮೈನಸ್ ಎಕ್ಸ್ ಬರಿಬೇಕು ಅಂತ ಹೇಳಿದ್ವಿ. ಇನ್ನೊಂದು ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದರೆ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಬದಲು ಎರಡು ಆ್ಯಡ್ ಮಾಡ್ಕೊಂಡು ಮೈನಸ್ ಎಕ್ಸ್ ಅಲ್ಲ, ಅಂದರೆ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಡಿ ಎಕ್ಸ್ ಬರೀತೀವಿ, ಹೌದಾ? ಇವೆರಡು ಐಡಿಯಾ ಗೊತ್ತಿರಬೇಕು ನಮಗೆ, ಎರಡು ಇಂಪಾರ್ಟೆಂಟ್. ನೋಡಿ, ಇದು ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ತಾ ಇದ್ವಿ ನಾವು, ಹೌದಾ? ಅರೌಂಡ್ 7 ಪ್ರಾಬ್ಲಮ್ಸ್ ಆಗಿತ್ತು. ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ, ಪ್ರಾಬ್ಲಮ್ ನಂಬರ್ 8. ಸ್ವಲ್ಪ ಡಿಫ್ರೆಂಟ್ ಇದೆ ಇದು. ಇಂಟಿಗ್ರೇಷನ್ ಫ್ರಮ್ 0 to 1 tan inverse of 2x minus 1 divided by 1 plus x minus x square dx. 1 plus x minus x square dx. ನೋಡ್ಕೊಳ್ಳಿ ಇಲ್ಲಿ. ಫಸ್ಟ್ ನೋಡಿ ಯಾವ ಥರ ಮಾಡ್ಕೊತೀವಿ ಅಂದರೆ, ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡೋಕ್ಕೋದ್ರೆ ಲೆಂತಿ ಆಗ್ಬಿಡುತ್ತೆ ಇದು. ಫಸ್ಟ್ ಇದನ್ನು ಸ್ಪ್ಲಿಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ನೋಡ್ಕೊಳ್ಳಿ, ನಾವು tan inverse of 2x minus 1 by 1 plus x minus x square is equal to tan inverse of, ಹೌದಾ? ನೋಡಿ, ನಮಗೆ ಆ್ಯಕ್ಚುಲಿ tan inverse ಇಂದು ಫಾರ್ಮುಲಾ ಈ ಥರ ಗೊತ್ತಿದೆ. tan inverse of x minus tan inverse of y ಅಂದರೆ tan inverse of x minus y divided by 1 plus x into y, ಹೌದಾ? ಅಥವಾ ಈ ಥರ ಇಟ್ಕೊಂಡು ಹೀಗೆ ಬರೀಬೋದು, ಹೌದಾ? ನೋಡಿ, ನಾವಿಲ್ಲಿ RHS to LHS ಫಾರ್ಮುಲಾ ಯೂಸ್ ಮಾಡ್ತೀನಿ. ಡಿನಾಮಿನೇಟರ್ ನೋಡಿ 1 ಪ್ಲಸ್ ಅಂತದೆ, ಅದಕ್ಕೆ ಇಲ್ಲಿ 1 ಪ್ಲಸ್, ಇವೆರಡರಲ್ಲಿ ಎಕ್ಸ್ ಕಾಮನ್ ತೊಗೊಂಡೆ ಅಂದರೆ 1 ಮೈನಸ್ ಎಕ್ಸ್ ಬರುತ್ತೆ, ಹೌದಾ? ನೋಡಿ, 2x ಮೈನಸ್ 1 ಎಕ್ಸ್ ಮೈನಸ್ ಆಫ್ 1 ಮೈನಸ್ ಎಕ್ಸ್ ಬರೀಬೋದಾ? ನೋಡಿ, -1 ಮೈನಸ್ ಆಫ್ ಮೈನಸ್ ಪ್ಲಸ್ ಎಕ್ಸ್, ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ಏನು ಬರುತ್ತೆ? 2x ಮೈನಸ್ 1 ಬರುತ್ತೆ ತಾನೆ, ಹೌದಾ? ಇದನ್ನು ನಾವೇನಾದರೂ ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ ಏನು ಬರ್ಬೋದು? ಎಕ್ಸ್ ಮೈನಸ್ 1 ಪ್ಲಸ್ ಎಕ್ಸ್, ಹೌದಾ? ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ 2x ಮೈನಸ್ 1 ಆಗಿಬಿಡುತ್ತೆ, ಹೌದಾ? ಹೇಗೆ ಐಡಿಯಾ ಗೊತ್ತಿರಬೇಕು. ಅದು ನೋಡಿ, ಇದು ಈ ಫಾರ್ಮೆಟಲ್ಲಿ ಇದನ್ನು tan inverse ಆಫ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಇಂಟು ವೈ ಥರ ಇದೆ, ಹೌದಾ? ಅದೇ ಡೈರೆಕ್ಟಾಗಿ ಸ್ಪ್ಲಿಟ್ ಮಾಡಿದೆ ಅಂದರೆ ಏನು ಬರೀತೀವಿ? tan inverse of x minus tan inverse of 1 minus x ಬರೀಬೋದಲ್ಲ? ನೋಡಿ, ಈ ಐಡಿಯಾ ಗೊತ್ತಿರಬೇಕಷ್ಟೇ. ಇದನ್ನ ಅಪ್ಲೈ ಮಾಡಿದ ತಕ್ಷಣ ಈಸಿ ಆಗಿಬಿಡುತ್ತೆ. ನೋಡಿ, ನಾವು I is equal to integration from 0 to 1 tan inverse of 2x minus 1 divided by 1 plus x minus x square dx. ಇದನ್ನು I is equal to integration from 0 to 1 ಇದರ ಬದಲಿ ಏನು ಬರೀಬೋದು? tan inverse of x minus tan inverse of 1 minus x dx. ಇದನ್ನ ಈಕ್ವೇಷನ್ ನಂಬರ್ 1 ಅಂತ ತೊಗೊತೀವಿ, ಹೌದಾ? ನೆಕ್ಸ್ಟ್ ನೋಡಿ, ನಾವು ಪ್ರಾಪರ್ಟಿ ಅಪ್ಲೈ ಮಾಡ್ಕೊಂಡ್ವಿ ಅಂದರೆ I is equal to ಇಂಟಿಗ್ರೇಷನ್ ಫ್ರಮ್ 0 to 1 ಎಕ್ಸ್ ಬದಲಿ 1 ಮೈನಸ್ ಎಕ್ಸ್ ಬರೀಬೇಕಲ್ಲ, tan inverse of 1 minus x, ಯಾಕಂದರೆ 0 ಪ್ಲಸ್ 1 ಅಂದರೆ 1 ಆಗುತ್ತೆ, ಎಕ್ಸ್ ಬದಲಿ 1 ಮೈನಸ್ ಎಕ್ಸ್ ಮೈನಸ್ tan inverse of 1 minus of 1 minus x dx, ಹೌದಾ? ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗಿ I is equal to ಇಂಟಿಗ್ರೇಷನ್ ಫ್ರಮ್ 0 to 1 tan inverse of 1 minus x ಮೈನಸ್ tan inverse of ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್, ಮೈನಸ್ ಆಫ್ ಮೈನಸ್ ಪ್ಲಸ್ ಎಕ್ಸ್ ಬರುತ್ತೆ. ಇನ್ನು ಈಕ್ವೇಷನ್ ನಂಬರ್ 2, ಹೌದಾ? ಈ ಎರಡು ಈಕ್ವೇಷನ್ ಆ್ಯಡ್ ಮಾಡ್ತಿದ್ವಲ್ಲ, ಸೇಮ್ ಐಡಿಯಾ ಯೂಸ್ ಮಾಡ್ತೀವಿ ನಾವು. ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2, ಹೌದಾ? ಎರಡು ಆ್ಯಡ್ ಮಾಡಿದೆ ಅಂದರೆ ಏನು ಬರುತ್ತೆ? ದಟ್ ಇಂಪ್ಲೈಸ್ I plus I is equal to integration from 0 to pi by 2. ಈಕ್ವೇಷನ್ 1 ಅಲ್ಲಿ
tan inverse of x minus tan inverse of 1 minus x plus equation 2 ಅಲ್ಲಿ tan inverse of 1 minus x minus tan inverse of x dx plus tan inverse of x minus tan inverse of x cancel ಆಯಿತು minus tan inverse of 1 minus x plus tan inverse of 1 minus x cancel ಆಯಿತು ಅಂದರೆ that implies 2i is equal to 0 to pi by 2 0 dx. Integration of 0 is 0 from 0 to pi by 2 ಬಂತು ಹಾಗಾದ್ರೆ 2i is equal to 0 that implies i is equal to 0 ನೋಡಿ ಇದು ಡಿಫರೆಂಟ್ ಇದೆ ಏನು ಐಡಿಯಾ ಗೊತ್ತಿರಬೇಕು ಅಂದರೆ ಡೈರೆಕ್ಟ್ ಸಿಂಪ್ಲಿಫೈ ಮಾಡೋಕೆ ಹೋದ್ರೆ ಲೆಂತಿ ಆಗಿಬಿಡುತ್ತೆ ಅದಕ್ಕೆ ಫಸ್ಟ್ ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಯೂಸ್ ಮಾಡಿಕೊಂಡು ಸ್ಪ್ಲಿಟ್ ಮಾಡ್ಕೊತೀವಿ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿಕೊಂಡ್ರೆ ಎಲ್ಲ ಟರ್ಮು ಕ್ಯಾನ್ಸಲ್ ಆಗಿಬಿಟ್ಟು ಡೈರೆಕ್ಟಾಗಿ 0 ಬಂದ್ಬಿಡುತ್ತೆ ಹೌದಾ ಈಗ ಐಡಿಯಾ ಗೊತ್ತಿರಬೇಕು ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 9 ನೋಡಿ ಇದು ಡಿಫರೆಂಟ್ ಇದೆ ಪ್ರಾಬ್ಲಮ್ ನಂಬರ್ 9 integration from 0 to 2 integration from 0 to 2 x into root of 2 minus x dx x into root of 2 minus x dx let I is equal to integration from 0 to 2 x into root of 2 minus x dx ಹೌದಾ ನೋಡಿ ಎಕ್ಸ್ ಬದಲಿ ಪ್ರಾಪರ್ಟಿ ಯೂಸ್ ಮಾಡಬೇಕಾದ್ರೆ 2 ಮೈನಸ್ ಎಕ್ಸ್ ಬರಿಬೇಕು ತಾನೆ ನೋಡಿದಲ್ಲಿ ಫಸ್ಟ್ ಅಂತ 1 ಅಂತ ತೊಗೊಂಡಿರ್ತೀನಿ ಎಕ್ಸ್ ಬದಲಿ 2 ಮೈನಸ್ ಎಕ್ಸ್ ಬರ್ಕೊಂಡೆ ಅಂದರೆ ಏನು ಬರಿಬೋದು 2 ಮೈನಸ್ ಎಕ್ಸ್ ಇಂಟು ರೂಟ್ ಆಫ್ 2 ಮೈನಸ್ ಆಫ್ 2 ಮೈನಸ್ ಎಕ್ಸ್ ಡಿ ಎಕ್ಸ್ ಹೌದಾ ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್ ಆಗಿ ಐ ಇಸ್ ಈಕ್ವಲ್ ಟು 0 to 2 2 minus x into root x dx ಬಂತು ಇದನ್ನ ಇಕ್ವೇಷನ್ ನಂಬರ್ 2 ತೊಗೊತೀವಿ ಹೌದಾ ಇದು ನೋಡಿ ಪ್ರೀವಿಯಸ್ ಪ್ರಾಬ್ಲಮ್ ಥರ ಏನಾದ್ರು ಸಿಂಪ್ಲಿಫೈ ಮಾಡಿದೆ ಡೈರೆಕ್ಟಾಗಿ ಸಿಂಪ್ಲಿಫೈ ಆಗಲ್ಲ ಇದು ಯಾಕಂದರೆ ಎರಡು ಆ್ಯಡ್ ಮಾಡಿದೆ ಅಂದರೆ ಯಾವ ಟರ್ಮು ಕ್ಯಾನ್ಸಲ್ ಆಗಲ್ಲ ಮತ್ತು ಇಲ್ಲೇನು ಸಿಂಪ್ಲಿಫಿಕೇಶನ್ ಆಗೋದೇ ಇಲ್ಲ ಹೌದಾ ಅದಕ್ಕೆ ಇದನ್ನ ಏನು ಮಾಡ್ಕೊತೀವಿ ಅಂದರೆ ನೋಡಿ ಇಲ್ಲಿಗ ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2ನ ಆ್ಯಡ್ ಮಾಡ್ಲಿಕ್ಕೆ ಹೋಗಲ್ಲ ಇಲ್ಲಿ ಇದನ್ನು ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ ನಮಗೆ ಹೌದಾ ಆದರೆ ಇದನ್ನು ಇಂಟಿಗ್ರೇಟ್ ಮಾಡ್ಬೋದು ರೂಟ್ ಎಕ್ಸ್ನ ಮಲ್ಟಿಪ್ಲೈ ಮಾಡಿಕೊಂಡೆ ಅಂದರೆ 2 ರೂಟ್ ಎಕ್ಸ್ ಮೈನಸ್ ಎಕ್ಸ್ ರೂಟ್ ಎಕ್ಸ್ ಆಗುತ್ತೆ ಎಕ್ಸ್ ರೂಟ್ ಎಕ್ಸ್ನ ಎಕ್ಸ್ ಇಂಟು ಎಕ್ಸ್ ಪವರ್ ಹಾಫ್ ಬರಿಬೋದಲ್ಲ ಆ ಥರ ಬರ್ಕೊಂಡು ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡ್ಕೊಂಬಿಡೋದು ಹೌದಾ ಹಾಗೆ ನೋಡಿ ಇದನ್ನ ದಟ್ ಇಂಪ್ಲೈಸ್ ಐ ಈಸ್ ಈಕ್ವಲ್ ಇಂಟಿಗ್ರೇಷನ್ ಫ್ರಮ್ 0 to 2 ರೂಟ್ ಎಕ್ಸ್ ಮೈನಸ್ ಎಕ್ಸ್ ರೂಟ್ ಎಕ್ಸ್ ಡಿ ಎಕ್ಸ್ ಅಥವಾ 0 to 2 root x minus x root x ಅಂದರೆ x into x power half dx ಅಪ್ಪ I is equal ನೋಡಿ 2 ಕಾನ್ಸ್ಟೆಂಟ್ ಹೊರಗೆ ತೊಗೊತೀನಿ 0 to 2 root x dx minus 0 to 2 x power 1 plus 1 by 2 dx ನಾನು a power m into a power n ಅಂದರೆ a power m plus n ಬರೀಬೋದಲ್ಲ ಅಥವಾ ಇದನ್ನು I is equal to 2 into root x in the integration 2 by 3 into x power 3 by 2 from 0 to 2 minus ಇದರ ಇಂಟಿಗ್ರೇಷನ್ x power 1 plus half plus 1 divided by 1 plus half plus 1 from 0 to 2 ಹೌದಾ ಹೀಗಿದು 2 2s of 4 ಆಗ್ಬಿಡುತ್ತೆ that implies I is equal to 4 by 3 into upper limit minus lower limit upper limit ಅಂದರೆ 2 power 3 by 2 minus lower limit 0 power 3 by 2 ಅಂದರೆ 0 minus ಇದು 2 LCM ತೊಗೊಂಡೆ ಅಂದರೆ ಏನಾಗ್ಬೋದು 2 plus 1 3 3 plus 2 ಅಂದರೆ 5 ಅಂದರೆ x power 5 by 2 by 5 by 2 from 0 to 2 ಹೌದಾ that implies I is equal to 4 by 3 into 2 power 3 by 2 minus ಇದು 2 by 5 into upper limit ಅಂದರೆ 2 power 5 by 2 minus 0 ಹೌದಾ ಒಂದು ಆನ್ಸರು I is equal to
4/3 ಇಂಟು ನೋಡಿ ಇದನ್ನ ರೂಟ್ 2 ಕ್ಯೂಬ್ ಬರಿಬೋದು, ಮೈನಸ್ 2/5 ಇಂಟು ಇದು ರೂಟ್ 2^5 ಆಗುತ್ತೆ. ಹೌದಾ? ನೋಡಿ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಇದನ್ನ ರೂಟ್ 2 ಕ್ಯೂಬ್ನ ಹೇಗೆ ಬರಿಬೋದು? 2√2 ಬರಿಬೋದಾ? ಯಾಕಂದ್ರೆ 2 ಕ್ಯೂಬ್ ಅಂದರೆ 8ನ 4 ಇಂಟು 2 ಬರ್ಕೊಂಡು 2√2 ಬರಿಬೋದು. ಹಾಗಾದ್ರೆ ಡೈರೆಕ್ಟಾಗಿ ನೋಡಿ I is equal to 4/3 ಇಂಟು 2√2 ಮೈನಸ್ 2/5 ಇಂಟು ಇದು 2^5 ಅಂದರೆ 32 ಆ್ಯಕ್ಚುಲಿ 16 2s ಬರ್ಕೊಂಡ್ವಿ ಅಂದ್ಕೊಳ್ಳಿ 4√2 ಬರಿಬೋದು. ಹೌದಾ? ಹಾಗಾದ್ರೆ ಇದೇನಾಗುತ್ತೆ 8√2/3 ಮೈನಸ್ 8√2/5 ಅಥವಾ LCM 15 ತೊಗೊಂಡ್ವಿ ಅಂದರೆ 5 8s 40√2 ಮೈನಸ್ 3 8s 24√2. ಹೌದಾ? 40 ಮೈನಸ್ 24 ಅಂದರೆ 16√2/15 ಗೊತ್ತಾಗುತ್ತೆ. ಹೌದಾ? ಆಯ್ತಲ್ಲ? ಡಿಫ್ರೆಂಟ್ ಅದ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕು ಸರ್. ಇಲ್ಲಿ ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಮಾಡ್ತಾ ಇಲ್ಲ ಇಲ್ಲಿ. ಹೌದಾ? ನೋಡಿ ಸೇಮ್ ಐಡಿಯಾ ಯೂಸ್ ಮಾಡೋ ಅಂಥದ್ದು. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ತೊಗೊಂಡ್ರಿ. ಪ್ರಾಬ್ಲಮ್ ನಂಬರ್ 10. Integration from 0 to 1. Integration from 0 to 1. X into 1 minus x whole power n. X into 1 minus x whole power n dx. ಸೇಮ್ ಐಡಿಯಾ ಯೂಸ್ ಮಾಡ್ಕೋಬೇಕಿಲ್ಲ. ಡೈರೆಕ್ಟ್ ಆಗಂತ ಇದು ಇಂಟಿಗ್ರೇಟ್ ಮಾಡ್ಲಿಕ್ಕೆ ಬರಲ್ಲ ಇಲ್ಲ. ಹೌದಾ? ಹರಿದನ್ನ ಹೇಗೆ ಮಾಡ್ಕೋತೀವಿ ಅಂದರೆ ಲೆಟ್ I is equal to integration from 0 to 1 x into 1 minus x whole power n dx. ಇದು ಈಕ್ವೇಷನ್ ನಂಬರ್ 1 ತೊಗೊತೀವಿ. ಸೇಮ್ ಪ್ರಾಪರ್ಟಿ ಅಪ್ಲೈ ಮಾಡ್ಕೊಂಡ್ವಿ ಅಂದರೆ x ಬದಲಿ 1 ಮೈನಸ್ ಎಕ್ಸ್ ಬರೀಬೇಕಲ್ಲ. 1 ಮೈನಸ್ ಆಫ್ 1 ಮೈನಸ್ ಎಕ್ಸ್ ಹೋಲ್ ಪವರ್ n dx. ಹೌದಾ? ಸೊ ದಟ್ ಇಂಪ್ಲೈಸ್ I is equal to integration from 0 to 1 1 ಮೈನಸ್ ಎಕ್ಸ್ ಇಂಟು ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಮೈನಸ್ ಆಫ್ ಮೈನಸ್ ಪ್ಲಸ್ ಎಕ್ಸ್ ಆಗುತ್ತೆ. ಅಂದರೆ ಇದು ಎಕ್ಸ್ ಪವರ್ n dx ಆಗುತ್ತೆ. ಹೌದಾ? ನೋಡಿ ಏನಾದ್ರು ಆ್ಯಡ್ ಮಾಡ್ಕೊಂಡ್ವಿ ಅಂದರೆ ಏನು ಸಿಂಪ್ಲಿಫೈ ಆಗಲ್ಲ ತಾನೆ. ದೇರ್ಫೋರ್ ಸೇಮ್ ಐಡಿಯಾ ಯೂಸ್ ಮಾಡೋದು. ಮಲ್ಟಿಪ್ಲೈ ಬೈ ಎಕ್ಸ್ ಪವರ್ n ಮಾಡಿದ್ವಿ ಅಂದರೆ ಎಕ್ಸ್ ಪವರ್ n ಮೈನಸ್ ಎಕ್ಸ್ ಇಂಟು ಎಕ್ಸ್ ಪವರ್ n dx. ಹೌದಾ? ಸ್ಪ್ಲಿಟ್ ಮಾಡ್ತೀವಿ 0 to 1 ಎಕ್ಸ್ ಪವರ್ n dx ಮೈನಸ್ 0 to 1 ಎಕ್ಸ್ ಪವರ್ n ಪ್ಲಸ್ 1 dx ಅಲ್ಲ. ಈಗ ಏನಿಲ್ಲ ಅಂದರೆ ಪವರ್ 1 ಇರ್ತದೆ. ನೆಕ್ಸ್ಟ್ ಇಂಟಿಗ್ರೇಟ್ ಮಾಡಿದ್ವಿ ಅಂದರೆ ಎಕ್ಸ್ ಪವರ್ n ಇಂದ ಇಂಟಿಗ್ರೇಷನ್ ಎಕ್ಸ್ ಪವರ್ n ಪ್ಲಸ್ 1 ಬೈ n ಪ್ಲಸ್ 1 ಫ್ರಮ್ 0 to 1 ಮೈನಸ್ x power n plus 2 by n plus 2 from 0 to 1. ಹೌದಾ? ನೆಕ್ಸ್ಟ್ ಈಗ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಆಗ್ಬಿಡುತ್ತೆ. ದಟ್ ಇಂಪ್ಲೈಸ್ I is equal to 1 by n plus 1 ಕಾನ್ಸ್ಟೆಂಟ್ ಅಪ್ಪರ್ ಲಿಮಿಟು 1 power n plus 1 ಮೈನಸ್ 0 ಮೈನಸ್ 1 by n plus 2 ಅಪ್ಪರ್ ಲಿಮಿಟು 1 power n plus 2 minus 0 power n plus 2 ಅಂದರೆ 0. ಹಾಗಾದ್ರೆ ಇಲ್ಲಿ ಆನ್ಸರು I is equal 1 power n plus 1 ಅಂದರೆ 1 ಅಲ್ಲ, 1 by n plus 1 ಮೈನಸ್ 1 by n plus 2 ಅಥವಾ ಎಲ್ ಸಿ ಎಮ್ n plus 1 ಇಂಟು n plus 2 ಎಲ್ ಸಿ ಎಮ್ ತೊಗೊಂಡ್ವಿ ಅಂದರೆ n plus 2 ಮೈನಸ್ ಆಫ್ n plus 1 ಅಂದರೆ n plus 2 ಮೈನಸ್ n ಮೈನಸ್ 1 divided by n plus 1 ಇಂಟು n plus 2. n get cancelled. 2 minus 1 ಅಂದ್ರೆ 1 ಆಗ್ಬಿಡುತ್ತಲ್ಲ. I is equal to 1 by n plus 1 into n plus 2. ಹೌದಾ? ಇಷ್ಟು ಬರ್ತಷ್ಟೇ. ಐಡಿಯಾ ಗೊತ್ತಾಯ್ತಲ್ಲ? ನೋಡಿ ಎರಡೂ ಪ್ರಾಬ್ಲಮ್ ಡಿಫ್ರೆಂಟ್ ಅದ. ಪ್ರೀವಿಯಸ್ ಪ್ರಾಬ್ಲಮ್ ಮತ್ತು ಇದು ಎರಡೂ ಗೊತ್ತಿರಬೇಕು ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 11. Integration from 1 to 3. Integration from 1 to 3. Root of 4 minus x divided by root of 4 minus x divided by
ರೂಟ್ ಆಫ್ 4 ಮೈನಸ್ ಎಕ್ಸ್ ಮೈನಸ್ ರೂಟ್ ಎಕ್ಸ್. ನೋಡಿ ಐಡಿಯಾ ಸೇಮು. ಐ ಅನ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡಬೇಕು. ಎರಡು ಈಕ್ವೇಷನ್ ಆ್ಯಡ್ ಮಾಡಿಕೊಂಡ್ರೆ ಸಿಂಪ್ಲಿಫೈ ಆಗಿಬಿಡುತ್ತೆ. ನೋಡಿ ಫಸ್ಟ್ ಲೆಟ್ I is equal to integration from 1 to 3 root of 4 minus x divided by root of 4 minus x minus root x dx ನ ಈಕ್ವೇಷನ್ ನಂಬರ್ 1. ನೋಡಿ ಎಕ್ಸ್ನ ಏನು ಬರೀಬೇಕು, ಎರಡು ಆ್ಯಡ್ ಮಾಡಿಬಿಟ್ಟು ಮೈನಸ್ ಎಕ್ಸ್ ಬರೀಬೇಕು ತಾನೆ. ಅಂದರೆ ಎಕ್ಸ್ ಬದಲಿ 1 + 3 ಅಂದರೆ 4 ಮೈನಸ್ ಎಕ್ಸ್ ಬರೀಬೇಕು. ಪ್ರಾಪರ್ಟಿ ಅಪ್ಲೈ ಮಾಡಿದೆ ಅಂದ್ರೆ ರೂಟ್ ಆಫ್ 4 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 4 minus x minus root of 4 minus x dx. ಹೌದಾ? ಸಿಂಪ್ಲಿಫೈ ಮಾಡ್ಕೊಂಡೆ ಅಂದರೆ ಇಂಟಿಗ್ರೇಷನ್ ಫ್ರಮ್ 1 to 3 +4 -4 ಕ್ಯಾನ್ಸಲ್ ಆಯಿತು. ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ. ಅಂದರೆ ರೂಟ್ ಎಕ್ಸ್ ಆಯಿತು ಡಿವೈಡ್ ಬೈ +4 -4 ಕ್ಯಾನ್ಸಲ್ ಆಗಿದ್ದನ್ನು ರೂಟ್ ಎಕ್ಸ್ ಮೈನಸ್ ರೂಟ್ ಆಫ್ 4 minus x dx. ಇದನ್ನ ಈಕ್ವೇಷನ್ ನಂಬರ್ 2. ಹೌದಾ? ಇಷ್ಟು ಯಾವಾಗಲೂ ಏನು ಮಾಡ್ತಿದ್ರು ಅದೇ ಐಡಿಯಾ ಯೂಸ್ ಮಾಡಿ ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಮಾಡಬೇಕು. ಹೌದಾ? ನಾವು ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ದಟ್ ಇಂಪ್ಲೈಸ್ I plus I is equal to ಏನು ಬರೀತೀವಿ, ಇಂಟಿಗ್ರೇಷನ್ ಫ್ರಮ್ 1 to 3 root of 4 minus x divided by root of 4 minus x minus root x plus root x divided by root of x minus root of 4 minus x dx. ನೆಕ್ಸ್ಟ್ ಕೇರ್ಫುಲ್ ಆಗಿ ಸಿಂಪ್ಲಿಫೈ ಮಾಡಬೇಕು. ಎಲ್ ಸಿ ಎಮ್ನ ಈಗ ಸೇಮ್ ಮಾಡ್ಕೋಬೇಕು. ಇಲ್ಲಿ ರೂಟ್ ಆಫ್ 4 minus x minus ರೂಟ್ ಎಕ್ಸ್ ಇದೆ, ಇದು ರೂಟ್ ಆಫ್ 4 minus x minus ರೂಟ್ ಎಕ್ಸ್ ಆಗಬೇಕು ಅಂದರೆ ಇದರಲ್ಲಿ ಏನು ಕಾಮನ್ ತೆಗಿಬೇಕು, ನೀವು ಮೈನಸ್ ಕಾಮನ್ ತೆಗಿಬೋದಲ್ಲ ಡಿನಾಮಿನೇಟ್ರಲ್ಲಿ. ಇದಂತ ಆ್ಯಸ್ ಇಟ್ ಈಸು ಮೈನಸ್ ರೂಟ್ ಎಕ್ಸು. ಇದನ್ನು ಮೈನಸ್ ಕಾಮನ್ ತೊಗೊಂಡೆ ಅಂದರೆ ಏನಾಗುತ್ತೆ, ಇದು ಪ್ಲಸ್ ಆಗ್ಬಿಡುತ್ತೆ. ರೂಟ್ ಆಫ್ 4 minus x minus ರೂಟ್ ಎಕ್ಸ್. ಹೌದಾ? ಮೈನಸ್ ಕಾಮನ್ ತೊಗೊತಿದ್ವಿ. ಆ ಮೈನಸ್ ಇಂಟು ಪ್ಲಸ್ ಅಂದರೆ ಇದು ಮೈನಸ್ ಆಗ್ಬಿಡುತ್ತೆ. ರೂಟ್ ಎಕ್ಸ್ ಡಿ ಎಕ್ಸ್ ಬರೀಬೋದಾ? ಎಲ್ ಸಿ ಎಮ್ ಏನು ಬರ್ತಾ ಇದೆ, 2i is equal to 1 to 3 ರೂಟ್ ಆಫ್ 4 minus x minus ರೂಟ್ ಎಕ್ಸ್ ನ್ಯೂಮರೇಟ್ರಲ್ಲಿ ರೂಟ್ ಆಫ್ 4 minus x minus ರೂಟ್ ಎಕ್ಸ್ ಡಿ ಎಕ್ಸ್. ಎರಡು ಕ್ಯಾನ್ಸಲ್ ಆಗ್ಬಿಟ್ಟು 1 ಬರುತ್ತಲ್ಲ. ಇಂಟಿಗ್ರೇಷನ್ ಆಫ್ 1 ಅಂತ ಹೇಳಿದ್ರೆ ಎಕ್ಸ್ ಫ್ರಮ್ 1 to 3 ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ 3 minus 1 ಅಂದರೆ 2. ಅದರ I is equal to 2/2 ಆಗ್ಬಿಟ್ಟು 1 ಬರ್ತಷ್ಟೆ. ಹೌದಾ? ಈಸಿ ಇದೆ, ಐಡಿಯಾ ಗೊತ್ತಾಗಬೇಕು. ಸೇಮ್ ಪ್ರೀವಿಯಸ್ ಮಾಡ್ಕೊತಿದ್ವಲ್ಲ ಅದೇ ಥರ. ಅದೇ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲೆಲ್ಲ 0 to ಇತ್ತು, ಇಲ್ಲಿ 1 to 3 ಇದೆ ಅಷ್ಟೇ. ಹೌದಾ? 1 to 3 ಅಂತ ಹೇಳಿದ್ರೆ 1 + 3 is 4 minus x ಬರ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಇದ್ವಿ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ, 12th one. Problem number 12. Integration from 2 to 8. Integration from 2 to 8. Root of 10 minus x divided by root of 10 minus x divided by root x plus root of 10 minus x. Root x plus root of 10 minus x dx. ನೋಡಿ ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ, ಬರುತ್ತೆ. ಸೇಮ್ ಟೈಪ್ ಮಾಡ್ಕೊಂಡೋದ್ರೆ ಸಿಂಪ್ಲಿಫೈ ಆಗುತ್ತೆ. ವಿಡಿಯೋ ಪಾಸ್ ಮಾಡಿಬಿಡಿ, ಟ್ರೈ ಮಾಡ್ತಾ ಹೋಗಿ ಬರುತ್ತೆ. ಅದರಲ್ಲಿ ಎಕ್ಸ್ ಬದಲು ಏನು ಬರೀಬೇಕು, 8 + 2 ಅಂದರೆ 10 ತಾನೆ. 10 minus x ಬರ್ಕೊಂಬಿಟ್ರೆ ಸಿಂಪ್ಲಿಫೈ ಆಗುತ್ತೆ. ಹೌದಾ? ನೋಡಿ ನಾವು ಹೋಮ್ ವರ್ಕ್ ತೊಗೊಂಡ್ರಿ ಮಾಡ್ಬೋದು. ಮಾಡ್ಬೋದಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ, 13. ಇಂಟಿಗ್ರೇಷನ್ ಫ್ರಮ್ π/6 to π/3. π/6 to π/3. 1/1 plus root tan x dx.
ರೂಟ್ ಟ್ಯಾನ್ ಎಕ್ಸ್ ಡಿ ಎಕ್ಸ್ ಹೌದಾ. ಸ್ವಲ್ಪ ಡಿಫ್ರೆಂಟ್ ಅದ, ಸೇಮ್ ಐಡಿಯಾ ಯೂಸ್ ಮಾಡೋದು. ಲೆಟ್ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ ಪೈ ಬೈ 6 to ಪೈ ಬೈ 3 1/1 ಪ್ಲಸ್ ರೂಟ್ ಟ್ಯಾನ್ ಎಕ್ಸ್ ಡಿ ಎಕ್ಸ್. ನೋಡಿ ಈಸಿ ಆಗಬೇಕು ಅಂದರೆ ಎಲ್ಲದನ್ನು ಸೈನ್ ಮತ್ತು ಕಾಸಿಗೆ ಚೇಂಜ್ ಮಾಡ್ಕೊಂಬಿಡಿ. 1/1 ಪ್ಲಸ್ ರೂಟ್ ಟ್ಯಾನ್ ಎಕ್ಸ್ನ ರೂಟ್ ಸೈನ್ ಎಕ್ಸ್ ಬೈ ರೂಟ್ ಕಾಸ್ ಎಕ್ಸ್ ಡಿ ಎಕ್ಸ್ ಬರೀಬೋದು. ಇಂಟಿಗ್ರೇಷನ್ ಫ್ರಮ್ ಪೈ ಬೈ 6 to ಪೈ ಬೈ 3 1/, ರೂಟ್ ಕಾಸ್ ಎಕ್ಸ್ನ ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಇಲ್ಲಿ ಏನು ಬರೀಬೋದು, ರೂಟ್ ಕಾಸ್ ಎಕ್ಸ್ ಎಲ್ ಸಿ ಎಮ್. ರೂಟ್ ಕಾಸ್ ಎಕ್ಸ್ ಇಂಟು 1 ಅಂದರೆ ರೂಟ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್ ಡಿ ಎಕ್ಸ್ ಹೌದಾ. ರೂಟ್ ಕಾಸ್ ಎಕ್ಸ್ ನ್ಯೂಮರೇಟ್ರಿಗೆ ಹೋಯ್ತು ಅಂದರೆ ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು ಪೈ ಬೈ 6 to ಪೈ ಬೈ 3 ಹೌದಾ. ರೂಟ್ ಕಾಸ್ ಎಕ್ಸ್ ಡಿವೈಡ್ ಬೈ ರೂಟ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್ ಡಿ ಎಕ್ಸ್ ಹೌದಾ. ಇದು ನಾವು 1 ಅಂತ ತೊಗೊತೀವಿ. ಇದು ನೋಡಿ ಇವೆರಡನ್ನು ಆ್ಯಡ್ ಮಾಡ್ಕೊಂಡು ಮೈನಸ್ ಎಕ್ಸ್ ಬರೀಬೇಕಲ್ಲ. ಹಾಗಾದ್ರೆ ಇಲ್ಲಿ ಪೈ ಬೈ 3 ಪ್ಲಸ್ ಪೈ ಬೈ 6 ಏನಾಗ್ಬೋದು, 6 ಎಲ್ ಸಿ ಎಮ್ ಅಲ್ಲ. ಇದು 2 ಪೈ ಪ್ಲಸ್ ಪೈ ಬರುತ್ತೆ. 2 ಪೈ ಪ್ಲಸ್ ಪೈ ಅಂದರೆ 3 ಪೈ ಬೈ 6 ಬಂತು. 3 ಪೈ ಬೈ 6 ಅಂದರೆ ಪೈ ಬೈ 2 ಬರುತ್ತೆ ಹೌದಾ. ಹಾಗಾದರೆ ಎ ಪ್ಲಸ್ ಬಿ ಅದೇ ಪೈ ಬೈ 2 ಬರುತ್ತಾನೆ. ಅದಕ್ಕೆ ಎಕ್ಸ್ ಬದಲು ಏನು ಬರೀಬೇಕು, ಪೈ ಬೈ 2 ಮೈನಸ್ ಎಕ್ಸ್ ಬರೀಬೇಕಲ್ಲ. ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು ಪೈ ಬೈ 6 to ಪೈ ಬೈ 3 ರೂಟ್ ಆಫ್ ಕಾಸ್ ಎಕ್ಸ್ ಬದಲಿ ಪೈ ಬೈ 2 ಮೈನಸ್ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ ಕಾಸ್ ಪೈ ಬೈ 2 ಮೈನಸ್ ಎಕ್ಸ್ ಪ್ಲಸ್ ರೂಟ್ ಆಫ್ ಸೈನ್ ಪೈ ಬೈ 2 ಮೈನಸ್ ಎಕ್ಸ್ ಡಿ ಎಕ್ಸ್ ಬರೀಬೋದಲ್ಲ. ನೆಕ್ಸ್ಟ್ ಒನ್ ಸೇಮ್ ಐಡಿಯಾ. 90 ಮೈನಸ್ ಅಂದರೆ ಫಸ್ಟ್ ಕ್ವಾಡ್ರೆಂಟು. ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಜೊತೆಗೆ ಟಿ ರೇಷಿಯೋ ಚೇಂಜಸ್ ಟು ಕೋ ರೇಷಿಯೋ, ಯಾಕಂದರೆ 90 ಡಿಗ್ರಿ ಇದೆ. ಹಾಗಾದ್ರೆ ಕಾಸ್ ಇರೋದು ಸೈನ್ ಎಕ್ಸ್ ಆಗುತ್ತೆ ಡಿವೈಡೆಡ್ ಬೈ ಇಲ್ಲೂ ಅಷ್ಟೇ ರೂಟ್ ಆಫ್ ಸೈನ್ ಎಕ್ಸ್, ಸೈನ್ ಇರೋದು ಕಾಸ್ ಆಗುತ್ತೆ ರೂಟ್ ಆಫ್ ಕಾಸ್ ಎಕ್ಸ್ ಡಿ ಎಕ್ಸ್ ಹೌದು. ಇದು ಈಕ್ವೇಷನ್ ನಂಬರ್ 2. ನೆಕ್ಸ್ಟ್ ನೋಡಿ ಎರಡು ಈಕ್ವೇಷನ್ ಆ್ಯಡ್ ಮಾಡ್ಕೊಂಡು ನೆಕ್ಸ್ಟ್ ಟ್ರೈ ಮಾಡಿ, ಸಿಂಪ್ಲಿಫೈ ಆಗಿಬಿಡುತ್ತೆ. ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಮಾಡಬೇಕೀಗ ಹೌದಾ. ನಾವು ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ದಟ್ ಇಂಪ್ಲೈಸ್ ಐ ಪ್ಲಸ್ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ ಪೈ ಬೈ 6 to ಪೈ ಬೈ 3. ಈಕ್ವೇಷನ್ 1 ಏನಿರೋದು ರೂಟ್ ಕಾಸ್ ಎಕ್ಸ್ ಬೈ ರೂಟ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್, ರೂಟ್ ಕಾಸ್ ಎಕ್ಸ್ ಬೈ ರೂಟ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್ ಪ್ಲಸ್ ಈಕ್ವೇಷನ್ 2 ರೂಟ್ ಸೈನ್ ಎಕ್ಸ್ ಬೈ ರೂಟ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಕಾಸ್ ಎಕ್ಸ್ ಡಿ ಎಕ್ಸ್. ಐ ಪ್ಲಸ್ ಐ ಅಂದರೆ 2i ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ ಪೈ ಬೈ 6 to ಪೈ ಬೈ 3 ರೂಟ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್. ನ್ಯೂಮರೇಟ್ರಲ್ಲಿ ರೂಟ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್ ಡಿ ಎಕ್ಸ್ ಎರಡು ಕ್ಯಾನ್ಸಲ್ ಆಗ್ಬಿಟ್ಟು ಪೈ ಬೈ 6 to ಪೈ ಬೈ 3 1 ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ 1 ಅಂದರೆ ಏನು ಬರುತ್ತೆ, 2i ಇಸ್ ಈಕ್ವಲ್ ಟು ಎಕ್ಸ್ ಫ್ರಮ್ ಪೈ ಬೈ 6 to ಪೈ ಬೈ 3 ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಪೈ ಬೈ 3 ಮೈನಸ್ ಪೈ ಬೈ 6 ಬಂತು. ಹಾಗಾದ್ರೆ 2i ಇಸ್ ಈಕ್ವಲ್ ಟು ಎಲ್ ಸಿ ಎಮ್ 6 ಅಲ್ಲ, ಇದು 2 ಪೈ ಮೈನಸ್ ಪೈ ಆಗುತ್ತೆ ಅಂದರೆ ಪೈ ಬೈ 6 ಆಯಿತು. 2i ಇಸ್ ಈಕ್ವಲ್ ಪೈ ಬೈ 6 ಆಯಿತು, ಐ ಇಸ್ ಈಕ್ವಲ್ ಟು ಪೈ ಬೈ 12 ಆಯ್ತು ಹೌದಾ. ಇದನ್ನು ಇಂಪಾರ್ಟೆಂಟ್ ಗೊತ್ತಿರಬೇಕು ಹೇಗೆ ಮಾಡ್ಕೊತಾ ಇದ್ದೀವಿ ಅಂತೇಳಿ ಹೌದಾ. ನೋಡಿ ಫಸ್ಟಲ್ಲಿ ಇಂಟಿಗ್ರೇಟ್ ದ ಫಾಲೋಯಿಂಗ್ ಒಳಗೆ ಎಲ್ಲ ಟೈಪ್ ಪ್ರಾಬ್ಲಮ್ ಮಾಡ್ಕೊಂಡಿದ್ದೀವಿ ನಾವು. ನೆಕ್ಸ್ಟ್ ಒಳ್ಳೆ ಸೆಕೆಂಡ್ ಒನ್ ಅದರಲ್ಲಿ ಪ್ರಾಬ್ಲಮ್ ನಂಬರ್ 2. ಸೆಕೆಂಡ್ ಪ್ರಾಬ್ಲಮ್ show that integration from 0 to a f of x into g of x dx is equal to f of x into g of x dx is equal to 2 into integration from 0 to a f of x dx
2 into 0 to a f of x dx. If f of x and g of x are defined as, if f of x and g of x are defined as f of x is equal to f of a minus x, f of x is equal to f of a minus x, and g of x plus g of a minus x is equal to g of x plus g of a minus x is equal to 4. Is equal to 4. But easy simplify ಮಾಡ್ಕೋಬಹುದು. And let I is equal to integration from 0 to a f of x into g of x dx ಅಂತ ತಗೊಂತೀವಿ, ಹೌದಾ? ಈಗ ಐನ ನಾವು ಈ ಥರ ಪ್ರೂವ್ ಮಾಡ್ಬೇಕು ತಾನೆ. ಈಗ 1 ಅಂತ ತಗೊಳ್ಳಿ. ಈಗ ಸೇಮ್ ಪ್ರಾಪರ್ಟಿ ಅಪ್ಲೈ ಮಾಡ್ಕೊಂಡೆ ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 0 to a ಎಕ್ಸ್ ಬದಲಿ a ಮೈನಸ್ ಎಕ್ಸ್ ಬರಿಬೋದಲ್ಲ, ಇದನ್ನು ಅಷ್ಟೇ ಜಿ ಆಫ್ a ಮೈನಸ್ ಎಕ್ಸ್ ಡಿ ಎಕ್ಸ್, ಹೌದಾ? ನೋಡಿ ಇದನ್ನು ಹೇಗೆ ಬರ್ಕೊತೀವಿ ಅಂದರೆ ಇಂಟಿಗ್ರೇಷನ್ ಫ್ರಮ್ 0 to a ಎಫ್ ಆಫ್ a ಮೈನಸ್ ಎಕ್ಸ್ ಅಂದರೆ ಏನು ಕೊಟ್ಟಿರೋದು, ಎಫ್ ಆಫ್ ಎಕ್ಸ್ ಕೊಟ್ಟಿರ್ತಾನೆ ಇದು ಎಫ್ ಆಫ್ a ಮೈನಸ್ ಎಕ್ಸ್ ಬದಲಿ ಎಫ್ ಆಫ್ ಎಕ್ಸ್ ಬರಿತೀವಿ ಅಷ್ಟೇ ಇಂಟು ಜಿ ಆಫ್ a ಮೈನಸ್ ಎಕ್ಸ್ ಡಿ ಎಕ್ಸ್, ಹೌದಾ? ಸೇಮ್ ಇದನ್ನ ಈಕ್ವೇಷನ್ ನಂಬರ್ 2. ನೆಕ್ಸ್ಟ್ ಈಗ ನಾವು ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಮಾಡಿದ್ವಿ ಅಂದರೆ ಐ ಪ್ಲಸ್ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 0 to a ಈಕ್ವೇಷನ್ 1 ಅಲ್ಲಿ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಅದ, ಈಕ್ವೇಷನ್ 2 ಅಲ್ಲಿ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ a ಮೈನಸ್ ಎಕ್ಸ್ ಡಿ ಎಕ್ಸ್, ಹೌದಾ? ಎರಡರಲ್ಲೂ ಏನು ಕಾಮನ್ ತೆಗಿಬೋದು, 2i ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 0 to a ಎಫ್ ಆಫ್ ಎಕ್ಸ್ ಕಾಮನ್ ತೊಗೊಂಡ್ವಿ ಅಂದರೆ ಜಿ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ a ಮೈನಸ್ ಎಕ್ಸ್ ಡಿ ಎಕ್ಸ್, ಹೌದಾ? ನೋಡಿ ಜಿ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ a ಮೈನಸ್ ಎಕ್ಸ್ ಅಂದರೆ 4 ಬರಿಬೋದಲ್ಲ, ಹಾಗಾದರೆ 2i ಇಸ್ ಈಕ್ವಲ್ ಟು 0 to a ಎಫ್ ಆಫ್ ಎಕ್ಸ್ ಇಂಟು 4 ಡಿ ಎಕ್ಸ್, ಹೌದಾ? 4 ಹೊರಗೆ ತೊಗೊಂಡ್ವಿ ಅಂದರೆ ಏನು ಬರ್ತೀವಿ, ಹೊರಗೆ ತೊಗೊಂಡ್ವಿ ಅಂದ್ರೆ 2i is equal to 4 into integration from 0 to a f of x dx, ಹೌದಾ? 2 ಡಿನಾಮಿನೇಟರ್ಗೆ ಬರುತ್ತೆ, i is equal to 4/2 into integration from 0 to a f of x dx, ಹೌದಾ? i ಅಂದರೆ ಏನು ತೊಗೊಂಡಿರೋದು ನಾವು, ಇಂಟಿಗ್ರೇಷನ್ ಫ್ರಮ್ 0 to a f of x into g of x dx is equal to 2 into integration from 0 to a f of x dx. ಇದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ, ಹೌದಾ? ನೋಡಿ ಈಸಿ ಇದೆ, ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕಷ್ಟೇ. ಇಲ್ಲಿ ಫಸ್ಟ್ ಸೇಮ್ ಪ್ರಾಪರ್ಟಿ ಅಪ್ಲೈ ಮಾಡ್ಕೊಂಡಿದ್ದು ಎಫ್ ಆಫ್ a ಮೈನಸ್ ಎಕ್ಸ್ ಬದಲು ಏನು ಬರಿಬೋದು ನಾವು, ಎಫ್ ಆಫ್ ಎಕ್ಸ್ ಅಂತ ಬರ್ಕೊಂಡ್ವಿ. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಕಾಮನ್ ತೊಗೊಂಡ್ವಿ, ಜಿ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ a ಮೈನಸ್ ಎಕ್ಸ್ ಆಯಿತು, ಅದ್ರ ಬದಲು 4 ಬರ್ಕೊಂಡ್ವಿ, 4 ಹೊರಗೆ ಬರುತ್ತೆ, 2 ಡಿನಾಮಿನೇಟರ್ಗೆ ಬಂತು, 4/2 ಅಂದರೆ 2 ಆಗ್ಬಿಟ್ಟು ಸಿಂಪ್ಲಿಫೈ ಆಗ್ತದೆ ಅಷ್ಟೇ, ಹೌದಾ? ಆಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೋಡಿ ಈ ಥರದ್ದು ಎಕ್ಸಾಮಿಗೆ ಕೇಳ್ಬೋದು, ಅದಕ್ಕೆ ಐಡಿಯಾ ಗೊತ್ತಿರಬೇಕು, ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 3. show that integration from 0 to a x into f of x dx is equal to integration from 0 to a x into f of x dx is equal to 1/2 into a into 1/2 into a into integration from 0 to a f of x dx, integration from 0 to a f of x dx, if f of a minus x is equal to f of x, if f of a minus x is equal to f of x.
ನೋಡಿ ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ, ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಟ್ರೈ ಮಾಡಿದ ಪ್ರೂವ್ ಆಗ್ತದೆ ಅದಲ್ಲ. ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡ್ಬೋದು. ಬಂದಿದೆಯಲ್ಲ ನೋಡ್ಕೊಳ್ಳಿ. ಲೆಟ್ I is equal to integration from 0 to a x into f of x dx. ಹೌದಾ, ಇದು 1 ಅಂತ ತಗೊತೀನಿ. ಪ್ರಾಪರ್ಟಿ ಅಪ್ಲೈ ಮಾಡಿದ್ವಿ ಅಂದರೆ ನಾವು I is equal to integration from 0 to a x ಬದಲಿ a minus x, ಇಲ್ಲೂ ಅಷ್ಟೇ x ಬದಲಿ a minus x dx. ನೋಡಿ ಎಫ್ ಆಫ್ a minus x ಅಂದರೆ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರಲ್ಲ, ಹಾಗಾದ್ರೆ ಇದನ್ನು ಹೇಗೆ ಬರೀಬೋದು? 0 to a minus x into f of x dx. In equation number 2. Now equation 1 plus equation 2 implies I plus I is equal to integration from 0 to a. Equation 1 ಅಲ್ಲಿ ಏನಿದೆ x into f of x plus equation 2 ಅಲ್ಲಿ a minus x into f of x dx. That implies I plus I and the value ಏನು ಬರುತ್ತೆ? 2i ಅಲ್ಲ. I is equal to 0 to a ಎರಡರಲ್ಲೂ ಎಫ್ ಆಫ್ ಎಕ್ಸ್ನ ಕಾಮನ್ ತಗೊಂಡೆ ಅಂದರೆ ಏನು ಬರ್ಬೋದು? ಎಕ್ಸ್ ಪ್ಲಸ್ ಎ ಮೈನಸ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್, ಹಾಗಾದ್ರೆ ಏನು ಬರ್ತದೆ? 0 to a into f of x dx. a ಕಾನ್ಸ್ಟೆಂಟ್ ಎಲ್ಲ ಹೊರಗೆ ತೊಗೊಂಡ್ವಿ ಅಂದ್ರೆ 2i is equal to a into 0 to a f of x dx. That implies I is equal to 2 ಡಿನಾಮಿನೇಟರ್ಗೆ ಬಂತು ಅಂದ್ರೆ a by 2 into 0 to a f of x dx. ಹೌದಾ, ಇದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ. a by 2 into 0 to a f of x dx. ಹೌದಾ, ಈಸಿ ಇದೆ. ಎರಡು ಐಡಿಯಾ ಗೊತ್ತಿತ್ತು ಅಂದ್ರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಬೋದು. ಹೌದಾ, ಆಯ್ತಲ್ಲ. ನೆಕ್ಸ್ಟ್ ಟೈಪ್ ತೊಗೊಳ್ಳಿ. 4th one, prove the following. 4th one, prove the following. ಅದ್ರ ಫಸ್ಟ್ ಒಂದು ತೊಗೊಂಡಿರಿ. ಇಂಟಿಗ್ರೇಷನ್ ಫ್ರಮ್ 0 to pi by 4 log of 1 plus tan x dx, log of 1 plus tan x dx is equal to pi by 8 log 2, pi by 8 into log 2. ನೋಡಿ, ಈ ಪ್ರಾಬ್ಲಮ್ ಇಂಪಾರ್ಟೆಂಟ್. ಇದು ಎಷ್ಟೊಂದು ಸಲ ಕಾಂಪಿಟೇಟಿವ್ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ವ್ಯಾಲ್ಯೂ ನೆನ್ಪಿಟ್ಕೊಂಡಿದ್ರಿಂದ ಅಲ್ಲಿ ಟೈಮ್ ಸೇವ್ ಆಗುತ್ತೆ. 0 to pi by 4 log of 1 plus tan x dx is equal to pi by 8 log 2 ಬರುತ್ತೆ ಅಷ್ಟೇ. ಹೌದಾ, ನೋಡಿ ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕಿಲ್ಲಿ. ನೋಡಿ ಯಾವ ಥರ ಪ್ರೂವ್ ಮಾಡ್ತೀವಿ ಅಂದರೆ ಐಡಿಯಾ ಸೇಮು. ಲೆಟ್ I is equal to 0 to pi by 4 log of 1 plus tan x dx, the equation number 1. Now I is equal to 0 to pi by 4 log of 1 plus tan. ನೋಡಿ ಎಕ್ಸ್ ಬದಲು ಏನು ಬರೀಬೋದು ನಾವು? pi by 4 ಮೈನಸ್ ಎಕ್ಸ್ ಬರೀಬೋದಲ್ಲ, ಡಿ ಎಕ್ಸ್. ನೋಡಿ ನಾನು ಕಂಪ್ಲೀಟ್ ಸಿಂಪ್ಲಿಫೈ ಮಾಡಬೇಕಷ್ಟೇ. ಇದು ಟ್ಯಾನ್ ಆಫ್ ಎ ಮೈನಸ್ ಎಕ್ಸ್ ಥರ ಇದೆ ಅಲ್ಲ. ಹೌದಾ, ಟ್ಯಾನ್ ಆಫ್ ಎ ಮೈನಸ್ ಬಿ ಅಂದರೆ ಆ್ಯಕ್ಚುಲಿ ಫಾರ್ಮುಲಾ ಏನು ಗೊತ್ತಿರೋದು? ಟ್ಯಾನ್ ಎ ಮೈನಸ್ ಟ್ಯಾನ್ ಬಿ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ಅದನ್ನು ಯೂಸ್ ಮಾಡ್ತೀನಿ ನೋಡಿ. ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು 0 to pi by 4 log of 1 plus ಇದನ್ನು tan pi by 4 minus tan x divided by 1 plus tan pi by 4 into tan x. ಹೌದಾ, dx ಬರೀಬೋದಾ? tan pi by 4 ವ್ಯಾಲ್ಯೂ 1 ಅಂತ ಗೊತ್ತಿದೆಯಲ್ಲ. ದಟ್ ಇಂಪ್ಲೈಸ್ I is equal to 0 to pi by 4 log of 1 plus 1 minus tan x divided by 1 plus
ಟ್ಯಾನ್ ಎಕ್ಸ್ ಹೌದಾ. 1 ಇಂಟು ಟ್ಯಾನ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಬರುತ್ತೆ ಹೌದಾ. ನೋಡಿ ಎಲ್ ಸಿ ಎಮ್ ತೊಗೊಂಡ್ಬಿಡ್ತೀನಿ, ಅವಾಗ ಇದೇನು ಬರ್ಬೋದು, I is equal to 0 to pi by 4 log of LCM 1 plus tan x ತೊಗೊಂಡೆ ಅಂದರೆ 1 into 1 plus tan x ಅಂದರೆ 1 plus tan x plus 1 minus tan x dx ಹೌದಾ. ಪ್ಲಸ್ tan x ಮೈನಸ್ tan x ಕ್ಯಾನ್ಸಲ್ ಆಯಿತು. 1 plus 1 ಅಂದರೆ ವ್ಯಾಲ್ಯೂ 2 ಆಗ್ಬಿಡುತ್ತಲ್ಲ. I is equal to 0 to pi by 4 log of 2 divided by 1 plus tan x dx ಹೌದಾ. ಇನ್ನು ಈಕ್ವೇಷನ್ ನಂಬರ್ 2 ನೋಡಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೋದು, ಆದರೆ ಫಸ್ಟ್ ಇಲ್ಲಿ ತನಕ ಸಿಂಪ್ಲಿಫೈ ಮಾಡಿದ್ದು ಗೊತ್ತಾಗಬೇಕು. ಟ್ಯಾನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಯೂಸ್ ಮಾಡ್ತಿದ್ವಿ. ಟ್ಯಾನ್ ಎ ಮೈನಸ್ ಟ್ಯಾನ್ ಬಿ ಬೈ 1 ಪ್ಲಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ನೆಕ್ಸ್ಟ್ ಎಲ್ ಸಿ ಎಮ್ ತೊಗೊಂಡ್ವಿ ಹೌದಾ. ನೆಕ್ಸ್ಟ್ ನೋಡಿ ಎರಡು ಈಕ್ವೇಷನ್ ಆ್ಯಡ್ ಮಾಡಿ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಏನಂದರೆ ಲಾಗ್ ಎಮ್ ಇಂಟು ಎನ್ ಯೂಸ್ ಮಾಡಿ 1 ಪ್ಲಸ್ ಟ್ಯಾನ್ ಎಕ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. ನೆಕ್ಸ್ಟ್ ಈಸಿಯಾಗಿ ಸಿಂಪ್ಲಿಫೈ ಆಗುತ್ತೆ ಹೌದಾ. ಹೇಗೆ ಐಡಿಯಾ ಗೊತ್ತಾಗಬೇಕಷ್ಟೇ. ನೆಕ್ಸ್ಟ್ ಇಲ್ಲಿ ವೀಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡ್ತಾ ಹೋಗಿ ಬರ್ತದೆ. ಬಂದಿರಲ್ಲ ನೋಡ್ಕೊಳ್ಳಿ. ನಾವು ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಇಂಪ್ಲೈಸ್ I plus I is equal to 0 to pi by 4 log of 1 plus tan x plus log of 2 by 1 plus tan x dx log m plus log n ಥರ ಇದೆ. ಅಂದರೆ 2i is equal to 0 to pi by 4 log of m into n ಅಲ್ಲ 1 plus tan x into 2 by 1 plus tan x dx ಹೌದಾ. 1 plus tan x 1 plus tan x ಕ್ಯಾನ್ಸಲ್ ಆಯಿತು. ಹಾಗಾದರೆ 2i is equal to 0 to pi by 4 log 2 ಬರ್ತಿದೆ ಅಲ್ಲ. 2i is equal to 0 to pi by 4 log 2 dx. log 2 ಕಾನ್ಸ್ಟೆಂಟ್ ಹೊರಗೆ ತೊಗೊಂಡ್ವಿ ಅಂದರೆ ಇಂಟಿಗ್ರೇಷನ್ ಆಫ್ 1 ಬರುತ್ತೆ. ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಫ್ರಮ್ 0 to pi by 4 ಹೌದಾ. ಹಾಗಾದರೆ 2i is equal to log 2 ಇಂಟು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದರೆ pi by 4 ಮೈನಸ್ 0 ಅಥವಾ ಇದು pi by 4 log 2 ಬಂತು ಹೌದಾ. ಹಾಗಾದರೆ i is equal to pi by 4 by 2 ಅಂದರೆ pi by 8 log 2 ಬರುತ್ತೆ ಹೌದಾ. i ಅಂದರೆ ಇದು ತೊಗೊಂಡಿದ್ವಲ್ಲ. ಹಾಗಾದರೆ 0 to pi by 4 log of 1 plus tan x dx is equal to pi by 8 log 2 ಬಂತು ಹೌದಾ. ನೋಡಿ ಈಸಿ ಇದೆ, ಐಡಿಯಾ ಎಲ್ಲ ಸೇಮು. ಈಕ್ವೇಷನ್ 1 ಈಕ್ವೇಷನ್ 2 ಮಾಡ್ಕೊಂಡೆ ಸಿಂಪ್ಲಿಫೈ ಮಾಡೋದು. ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂದರೆ ಲಾಗ್ ಎಮ್ ಇಂಟು ಎನ್ ಯೂಸ್ ಮಾಡಿದ್ವಿ. ಜೊತೆಗೆ ಇಲ್ಲಿ ಟ್ಯಾನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾನು ಯೂಸ್ ಮಾಡಿದ್ವಿ. ಟ್ಯಾನ್ ಆಫ್ ಎ ಮೈನಸ್ ಬಿ ಅಂದರೆ ಟ್ಯಾನ್ ಎ ಮೈನಸ್ ಟ್ಯಾನ್ ಬಿ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ ಯೂಸ್ ಮಾಡಿಕೊಂಡ್ರೆ ಸಿಂಪ್ಲಿಫೈ ಆಗುತ್ತೆ ಹೌದಾ. ಹೇಗೆ ನೋಡಿ ಐಡಿಯಾ ಗೊತ್ತಾಗಬೇಕು ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ಆಯ್ತಲ್ಲ. 4th ಅಲ್ಲಿ ಸೆಕೆಂಡ್ ಪ್ರಾಬ್ಲಮ್. ನೆಕ್ಸ್ಟ್ ಒನ್ ಇಂಟಿಗ್ರೇಷನ್ ಫ್ರಮ್ 0 to pi 0 to pi x sin x divided by x into sin x divided by 1 plus cos square x dx 1 plus cos square x dx is equal to pi square by 4 is equal to pi square by 4. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಟ್ರೈ ಮಾಡಬೇಕು. ಡಿಫರೆಂಟ್ ಇದೆ. ಲೆಟ್ i is equal to integration from 0 to pi x sin x divided by 1 plus cos square x dx ಹೌದಾ. ನೋಡಿ ಇದು ಈಕ್ವೇಷನ್ ನಂಬರ್ 1 ಅಂತ ತೊಗೊತೀನಿ. ಈ ಪ್ರಾಪರ್ಟಿ ಅಪ್ಲೈ ಮಾಡಿದ್ವಿ ಅಂದರೆ i is equal to 0 to pi x ಬದಲಿ pi minus x sin of pi minus x divided by 1 plus cos square pi minus x dx ಅಥವಾ 0 to pi pi minus x into sin of pi minus x ಅಂದರೆ sin x ಅಲ್ಲ, ಯಾಕಂದರೆ
Second quadrantal sign is positive. 180 ಇತ್ತು ಅಂದರೆ trigonometric ratios remains same. ಹೌದಾ? 1 plus. Second quadrantal cos is negative ಅಲ್ಲ, therefore minus cos x ಬರುತ್ತೆ. Whole square dx. ಅಂದರೆ ಸಿಂಪ್ಲಿಫೈ ಮಾಡ್ಕೊಂಡು ಅಂದರೆ I is equal to integration from 0 to pi minus x into sin x divided by 1 plus minus square and plus ಆಗ್ಬಿಟ್ಟು cos square x dx in equation number 2. ಹೌದಾ? Next time now equation 1 plus equation 2 ಮಾಡಿದ್ವಿ ಅಂದರೆ I plus I is equal to integration from 0 to pi first x sin x divided by 1 plus cos square x plus pi minus x into sin x divided by 1 plus cos square x dx. ಇಷ್ಟು ಬರ್ತಲ್ಲ. I plus I ಅಂದರೆ 2i ಆಗ್ಬಿಡುತ್ತೆ. That implies 2i is equal to integration from 0 to pi 1 plus cos square x LCM ಅಲ್ಲ, 1 plus cos square x LCM ನ್ಯೂಮರೇಟರ್ ಅಲ್ಲಿ x sin x plus pi minus x into sin x dx. That implies 2i is equal to 0 to pi 1 plus cos square x numerator x sin x plus pi into sin x under pi sin x minus x sin x dx plus x sin x minus x sin x cancel it. ಹೌದಾ? pi constant ಹೊರಗೆ ತೊಗೊಂಡ್ವಿ ಅಂದ್ರೆ 2i is equal to pi into 0 to pi sin x divided by 1 plus cos square x dx. ನೆಕ್ಸ್ಟ್ ಯಾವ ಥರ ಮಾಡ್ಕೋಬೇಕಂತ ಡಿಫರೆಂಟ್ ಇದೆ. ಅದು ಇದನ್ನ I is equal to pi by 2 from 0 to pi sin x divided by 1 plus cos x whole square dx. ಬರೀಬೋದಲ್ಲ? ನೆಕ್ಸ್ಟ್ ನೋಡಿ cos x ಗೆ t ತಗೊಂಬಿಡಿ, ಸಿಂಪ್ಲಿಫೈ ಆಗುತ್ತೆ. ಲೆಟ್ ಸಬ್ಸ್ಟಿಟ್ಯೂಷನ್ cos x equal to t ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ ಏನು ಬರ್ಬೋದು? ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಅಥವಾ ಸೈನ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಟಿ ಬಂತು. ಹೌದಾ? ನೆಕ್ಸ್ಟ್ ಇಫ್ ಎಕ್ಸ್ ಈಕ್ವಲ್ ಟು 0 ತೊಗೊಂಡ್ವಿ ಅಂದರೆ, ಯಾಕಂದರೆ 0 to pi ಇದೆ, ಇಫ್ ಎಕ್ಸ್ ಈಕ್ವಲ್ ಟು 0 ತೊಗೊಂಡ್ವಿ ಅಂದರೆ ಟಿ ಇಸ್ ಈಕ್ವಲ್ ಟು cos 0 ಅಂದರೆ ವ್ಯಾಲ್ಯೂ 1. ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ತೊಗೊಂಡ್ವಿ ಅಂದರೆ ಟಿ ಇಸ್ ಈಕ್ವಲ್ ಟು ಕಾಸ್ ಪೈ ಅಂದರೆ ಮೈನಸ್ 1. ಹೌದಾ? therefore I is equal to ಏನಿತ್ತು pi by 2 from 0 to pi sin x divided by 1 plus cos square x dx is equal to pi by 2 as it is integration from 0 ಇತ್ತು ಅಂದರೆ 1 ಇದೆ, pi ಇತ್ತು ಅಂದರೆ ಮೈನಸ್ 1 ಇದೆ, sin x dx ಬದಲಿ ಮೈನಸ್ ಡಿ ಟಿ ಬರೀಬೋದಲ್ಲ, ಡಿವೈಡ್ ಬೈ 1 ಪ್ಲಸ್ ಟಿ ಸ್ಕ್ವಯರ್ ಆಯಿತು. ಹೌದಾ? ನೋಡಿ ಮೈನಸ್ ಕಾನ್ಸ್ಟೆಂಟ್ ಹೊರಗೆ ತೊಗೊಂತೀವಿ. I is equal to minus pi by 2 into integration of 1 by 1 plus t square ಏನು ಬರಿಬೋದು? a square plus t square ಥರ ಇದೆ. ಅಂದರೆ 1 by a into tan inverse of t by a ಬರಿಬೇಕಲ್ಲ, 1 by 1 into tan inverse of t by 1 from 1 to minus 1. ಹೌದಾ? ಅಥವಾ minus pi by 2 into upper limit tan inverse of minus 1 minus lower limit tan inverse of 1. ಹೌದಾ? That implies I is equal to
ಮೈನಸ್ ಪೈ ಬೈ ಟು ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಮೈನಸ್ ಒನ್ ಅಂದ್ರೆ ಮೈನಸ್ ಪೈ ಬೈ ಫೋರ್ ಮೈನಸ್ ಪೈ ಬೈ ಫೋರ್ ಹೌದಾ, ಅಂದರೆ ಮೈನಸ್ 2π/4 ಆಗುತ್ತಲ್ಲ, ಅಂದರೆ ಮೈನಸ್ ಪೈ ಬೈ ಟು ಇಂಟು ಮೈನಸ್ 2π/4 2 ಕ್ಯಾನ್ಸಲ್, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಟ್ಟು ಪೈ ಸ್ಕ್ವಯರ್ ಬೈ 4 ಬರುತ್ತೆ. ಅದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ ಹೌದಾ. ಇದು ಡಿಫ್ರೆಂಟ್ ಇದೆ, ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಡೈರೆಕ್ಟ್ ಪ್ರಾಪರ್ಟಿ ಅಪ್ಲೈ ಮಾಡ್ಕೊಂಡ್ವಿ, ನೆಕ್ಸ್ಟ್ ಎರಡು ಆ್ಯಡ್ ಮಾಡ್ಕೊಂಡಿದ್ವಿ, ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಹೌದಾ. ಇಲ್ಲಿ ಸಿಂಪ್ಲಿಫೈ ಮಾಡ್ಕೋಬೇಕಾದ್ರೆ ಇಂಟಿಗ್ರೇಷನ್ ಬೈ ದಿ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ನು ಯೂಸ್ ಮಾಡಿದ್ವಿ ಹೌದಾ. ಯಾಕೆ ಐಡಿಯಾ ಗೊತ್ತಿರಬೇಕು ಇದನ್ನು. ನೆಕ್ಸ್ಟ್ ಪ್ರಾಬ್ಲಮ್ 4th ಅಲ್ಲಿ ಥರ್ಡ್ ಒನ್ ನೋಡಿ, ಇದನ್ನೇ ಎಕ್ಸಾಮಿಗೆ ಕೇಳಿದ್ದಾರೆ ಎಷ್ಟೊಂದು ಸಲ. 4th ಅಲ್ಲಿ ಥರ್ಡ್ ಒನ್, integration from 0 to π/2 2 log sin x minus 2 log sin x minus log sin 2x dx. Log sin 2x dx is equal to π/4 log 1/4 π/4 log 1/4 ಅಥವಾ ಇನ್ನು π/2 log 1/2 ಅಂತಾನು ಹೇಳ್ಬೋದು. ಯಾಕಂದರೆ 1/4ನ 1/2 ಹೋಲ್ ಸ್ಕ್ವೇರ್ ಬರ್ಕೊಂಡ್ವಿ ಅಂದ್ಕೊಳ್ಳಿ, ಆ 2 ಈ ಕಡೆ ಬರುತ್ತೆ, ಅವಾಗ π/4 ಇಂಟು 2 log 1/2 ಆಗುತ್ತೆ. 2 1s 2 2s ಮಾಡ್ಕೊಂಡ್ರೆ π/2 log 1/2 ಬರುತ್ತೆ ಹೌದಾ. ನೋಡಿ ಯಾವ ಥರ ಮಾಡ್ಕೊತೀವಿ ಅಂತೇಳಿ ಈಸಿ ಇದೆ. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ನೋಡಿ. ಲೆಟ್ I is equal to 0 to π/2 2 log sin x minus log sin 2x dx ಹೌದಾ. ನೋಡಿ ಇದು n log m ಥರ ಇದೆ. n log m ಅಂದರೆ log m par n ಬರೀಬೋದಲ್ಲ, log sin ಸ್ಕ್ವೇರ್ x ಆಗುತ್ತಲ್ಲ ಇದು, ಮೈನಸ್ log sin 2x ಅಂದರೆ 2 sin x ಇಂಟು cos x dx ಬರೀಬೋದು. ಇದು ಯಾವ ಫಾರ್ಮೆಟಲ್ಲಿದೆ, log m ಮೈನಸ್ log n ಥರ ಇದೆ. log m ಮೈನಸ್ log n ಅಂದರೆ log m/n ಅಂದರೆ log ಆಫ್ sin ಸ್ಕ್ವೇರ್ x divided by 2 sin x ಇಂಟು cos x dx. ನೋಡಿ ಒಂದು sin x ಒಂದು sin x ಕ್ಯಾನ್ಸಲ್ ಆಯಿತು. sin x ಬೈ cos x ಅಂದರೆ ಏನು ಬರುತ್ತೆ, tan x. 0 to π/2 log ಆಫ್ tan x/2 dx ಇದನ್ನ 1. ನೆಕ್ಸ್ಟ್ ನೋಡಿ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿ ಬಂದ್ಬಿಡುತ್ತೆ. ಅಂದರೆ ಈಗ ನೆಕ್ಸ್ಟ್ ಮತ್ತೆ ಪ್ರಾಪರ್ಟಿ ಅಪ್ಲೈ ಮಾಡಬೇಕು. ಈಕ್ವೇಷನ್ 2 ಬರುತ್ತೆ, ಎರಡು ಈಕ್ವೇಷನ್ನ ಆ್ಯಡ್ ಮಾಡಿ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಥರ ಬರುತ್ತೆ. ಲಾಗ್ ಎಮ್ ಇಂಟು ಎನ್ ಬರ್ಕೊಂಡ ತಕ್ಷಣ ಸಿಂಪ್ಲಿಫೈ ಆಗಿಬಿಡುತ್ತೆ ಆಯ್ತಲ್ಲ. ಹೇಗೆ ನೆಕ್ಸ್ಟ್ ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡ್ಬೋದು, ನೋಡ್ಕೊಳ್ಳಿ. ದಟ್ ಇನ್ ಪ್ಲಸ್ I is equal to 0 to π/2 log of tan of π/2 minus x whole divided by 2 dx. x ಬಂದು π/2 minus x ಬರೀಬೋದಲ್ಲ. tan 90 minus x ಅಂದರೆ ಏನು ಬರೀಬೋದು, ಅಲೈಡ್ ಆ್ಯಂಗಲ್ cot ಆಗುತ್ತೆ, cot x/2 dx. ಈಕ್ವೇಷನ್ ನಂಬರ್ 2. ನೆಕ್ಸ್ಟ್ ಎರಡು ಈಕ್ವೇಷನ್ನು ಆ್ಯಡ್ ಮಾಡಿದ್ವಿ ಅಂದರೆ ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ ದಟ್ ಇಂಪ್ಲೈಸ್ I ಪ್ಲಸ್ I is equal to 0 to π/2 ಫಸ್ಟ್ ಈಕ್ವೇಷನ್ ಅಲ್ಲಿ ಲಾಗ್ ಆಫ್ tan x whole divided by 2 plus log of cot x whole divided by 2 dx ಬರುತ್ತಲ್ಲ. ನೆಕ್ಸ್ಟ್ log m plus log n ಯೂಸ್ ಮಾಡಬೇಕು. 2i is equal to 0 to π/2 log of log tan x/2 into cot x/2. log m plus log n ಅಂದರೆ log m into n ಹೌದಾ.
2i is equal to 0 to pi by 2 log of 2 into 2 ಅಂದರೆ 4 tan x into cot x ಅಂದರೆ 1 ಆಗುತ್ತಲ್ಲ ಯಾಕೆ tan x into cot x ನ ಹೇಗೆ ಬರೀಬೋದು tan x into cot x ನ 1 by tan x ಹೌದಾ ಎರಡು ಕ್ಯಾನ್ಸಲ್ ಆಗ್ಬಿಟ್ಟು 1 ಆಗುತ್ತೆ ಹೌದಾ ಹಾಗೆ tan x into cot x ನ 1 ಬರ್ಕೊಂಡಿದ್ವಿ log 1 by 4 ಕಾನ್ಸ್ಟೆಂಟ್ ಹೊರಗೆ ತೊಗೊಂತೀವಿ 2i is equal to log 1 by 4 1 ನೋಡಿತ್ತು 1 in integration x from 0 to pi by 2 ಹಾಗಾದರೆ log of 1 by 4 into upper limit minus lower limit pi by 2 minus 0 ಅಥವಾ 2i is equal to pi by 2 into log of 1 by 4 2 ನ ಡಿನಾಮಿನೇಟರ್ಗೆ ತೊಗೊಂಡ್ವಿ ಅಂದರೆ i is equal to pi by 4 into log of 1 by 4 ಅಂತ ಇದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ ಹೌದಾ ನೋಡಿ ಲಾಸ್ಟಿಗೆ 3 ಪ್ರಾಬ್ಲಮ್ಸು ಡಿಫ್ರೆಂಟ್ ಅದ ಐಡಿಯಾ ಗೊತ್ತಿರಬೇಕು ಆಯ್ತಲ್ಲ ಹೇಗೆ ಮಾಡ್ಕೊತ ಇದ್ದೀವಿ ಅಂತೇಳಿ ನೋಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪ್ರಾಪರ್ಟಿ ನಂಬರ್ 7ನ ಸ್ಟಾರ್ಟ್ ಮಾಡ್ಕೊತೀವಿ ನೋಡಿ ಮತ್ತೊಂದು ಸಲ ಪ್ರಾಪರ್ಟಿ ನಂಬರ್ 5 ಮತ್ತು 6 ಎರಡನ್ನೂ ಪ್ರೂಫ್ ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತು ಇಷ್ಟು ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಮಾಡಿಕೊಂಡು ಸಿಂಪ್ಲಿಫೈ ಮಾಡೋವಂಥದ್ದು ಐಡಿಯಾ ಗೊತ್ತಿರಬೇಕು ಮತ್ತು ಇವತ್ತಿನ ಕ್ಲಾಸಲ್ಲಿ ಮಾಡ್ಕೊಳ್ಳೋದು ಅಷ್ಟು ಪ್ರಾಬ್ಲಮ್ಸ್ ಸ್ವಲ್ಪ ಡಿಫ್ರೆಂಟ್ ಇದೆ ಅದು ಮತ್ತೊಂದು ಸಲ ಪ್ರಾಕ್ಟೀಸ್ ಮಾಡ್ಕೋಬೇಕು ಆಯ್ತಲ್ಲ ಥ್ಯಾಂಕ್ ಯು